ನಮಸ್ಕಾರ. ನಾನಿದಿನ ಟೊಮೊಟೊ ಕಾಯಿ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಸಿಂಪಲ್ಲಾಗಿ ಮಾಡುವಂಥದ್ದು, ಹಾಗೆ ಕಡಿಮೆ ಸಮಯ ಸಾಕು, 2 ದಿನ ಇಡೋಕ್ಕೆ ಸಹಿತ ಬರುತ್ತೆ. ಈ ರುಚಿಯಾದ ಚಟ್ನಿ ಮಾಡೋದು ಹೇಗೆ ಅಂತ ಶ್ರೀಮತಿ ಭಾಗ್ಯ ಸುಬ್ರಹ್ಮಣ್ಯ ಅವರು ರೆಸಿಪಿ ಹೇಳ್ತಾರೆ. ಹಾಗೆ ವಿಡಿಯೋನ ನೋಡ್ತಾ ಹೋಗೋಣ. ಈಗ ಈ ಚಟ್ನಿಗೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀರಾ? 2 ಟೊಮೊಟೊ ಕಾಯಿ, 1 ಬಾದಾಮಿ ಟೊಮೊಟೊ, 1 ಹುಳಿ ಟೊಮೊಟೊ. ಅದು ಯಾಕೆ 2 ಸೇಮ್ ತಗೊಂಬಾರ್ದು? ಬಾದಾಮಿ ಟೊಮೊಟೊ ಮಾತ್ರ ತಗೊಂಡ್ರೆ ಹುಳಿ ಹಾಕ್ಬೇಕು. ಹಾಂ, ಅದಾದ್ರೆ ಹುಳಿ ಹೆಚ್ಚಾಗುತ್ತೆ. ಹಾಂ, ಗೊತ್ತಾಯ್ತು. ಈಗ 2 ಹೆಚ್ಚಿಟ್ಕೊಂಡಿದ್ದೀರಾ? 2 ಹೆಚ್ಚಿಟ್ಕೊಂಡಿದ್ದೀನಿ. ಹಾಂ, ಒಂದು ಸಣ್ಣ ಪೀಸು ಕಾಯಿ ಅಂದರೆ ಕಾಲ್ಗಿಟ್ಕೊ. ಹಾಂ, ಕಾಲ್ಗಿಟ್ಕೊ ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಕಾಯಿ. ಹಾಂ, 1/4 ಇಂಚು ಶುಂಠಿ. ಹಾಂ, ಒಂದು ಸ್ವಲ್ಪ ಕೊತ್ತಂಬರಿ ದಂಟು. ಹಾಂ, ಉಪ್ಪು. ಕೊತ್ತಂಬರಿ ದಂಟು ಒಂದು 3 ಸ್ಪೂನ್ ಇದೆಯಾ? ಹಾಂ, 3 ಸ್ಪೂನ್ ಇದೆ. ರುಚಿಗಾಗಷ್ಟು ಉಪ್ಪು. ಉಪ್ಪು ನೀವು ತಗೊಂಡಿರೋದು ಇಷ್ಟು ಐಟಮ್ ತಗೊಂಡಿದ್ದೀನಿ. ಹಾಂ, ಅದ್ರ ಜೊತೆಗೆ ಖಾರಕ್ಕೆ ಜೀರಿಗೆ ಮೆಣಸು ಒಂದು 5-6 ಹಾಕ್ತಿದ್ದೀನಿ. ಹಾಂ, ಒಣಮೆಣಸು. ಒಣಮೆಣಸು ಏನು ಬೇಡ, ಬರೀ ಜೀರಿಗೆ ಮೆಣಸಾ? ಜೀರಿಗೆ ಮೆಣಸು ಇಲ್ಲ ಅಂದ್ರೆ ಹಸಿಮೆಣಸು ಹಾಕೋಬಹುದು. ಅಲ್ಲ, ಒಣಮೆಣಸು ಹಾಕ್ಬೋದು, ಬಟ್ ನಾವು ಜಾಸ್ತಿ ಜೀರಿಗೆ ಮೆಣಸು ಉಪಯೋಗಿಸ್ತೀವಿ. ಹಾಂ ಹಾಂ, ಬಿಸಿಗಿಟ್ಟಿದ್ದೀನಿ. ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ನೀವೆಲ್ಲ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀರಲ್ಲ, ಆರೋಗ್ಯಕ್ಕೂ ಒಳ್ಳೇದು, ಚೆನ್ನಾಗಿ ಅನ್ಸುತ್ತೆ. ಹೌದು, ಆಮೇಲೆ ರುಚಿನೂ ಹೌದು. ರುಚಿ ತುಂಬಾ ಕೊಡುತ್ತೆ. ಅದು ಎಣ್ಣೆ ಕಾದ್ಮೇಲೆ 1/4 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, ಪರಿಮಳ. ಅದು ಪರಿಮಳ. ಒಂದಿಷ್ಟೇ ಇಷ್ಟು ಇಂಗು. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕಲ್ಲ? ಉದ್ದಿನಬೇಳೆ ಕೆಂಪಾಗ. ಸಾಸಿವೆ ಕಾಳು ಹೊಡ್ತಾ ಇದೆ ಅಲ್ಲ? ಸಾಸಿವೆ ಕಾಳು ಹೊಟ್ಟಿದೆ. ಜೀರಿಗೆ ಮೆಣಸು ಹಾಕ್ತಿದ್ದೀನಿ. ಜೀರಿಗೆ ಮೆಣಸು ಇದು. ಹಾಂ, ಜೀರಿಗೆ ಮೆಣಸು ಇಲ್ಲ ಅಂದ್ರೆ ಹಸಿಮೆಣಸು ಸಣ್ಣ ಹೆಚ್ಚಾಕಿರ ಆಗುತ್ತಲ್ಲ? ಮೆಣಸು ಹಾಕೋಬಹುದು. ಎಲ್ರಿಗೂ ಜೀರಿಗೆ ಮೆಣಸು ಎಲ್ಲಿ ಸಿಗುತ್ತಲ್ವಾ? ನೀವು ಯಾವ್ದು ಉಪಯೋಗಿಸ್ತೀರೋ ಅದನ್ನೇ ಹಾಕೋಬಹುದು. ಮೆಣಸಿನ್ಕಾಯಿ ಇದನ್ನ ಸ್ವಲ್ಪ ಹುರಿಬೇಕು. ಬೇಗ ಬಾಡುತ್ತೆ ಟೊಮೊಟೊ ಕಾಯಿ. ಶುಂಠಿ ಇದ್ರ ಜೊತೆಗೆ ಹಾಕ್ತೀನಿ. ಹಾಂ, ಇದು ಏನು ನಿಮ್ಮದೇ ರೆಸಿಪಿನ? ನಾವೇ ಬೇರೆ ಬೇರೆ ಥರ ಪ್ರಯೋಗ ಮಾಡ್ತಿರ್ತೀವಿ. ಹಂಗಾರೆ ನೀವು ಸುಮಾರು ಪ್ರಯೋಗ ಮಾಡಿದಿರಿ. ಜೀರಿಗೆ ಮೆಣಸು ಎಲ್ಲ ಕಡೆ ಸಿಗಲ್ಲ ನೋಡಿ, ಅದು ಆರೋಗ್ಯಕ್ಕೆ ಒಳ್ಳೇದು. ಈಗ ನಾವು ಮಲೆನಾಡೋರು, ನಾವು ಒಟ್ಟು ಮಾಡಿ ಇಟ್ಕೊಳ್ತೀವಿ. ಇಡ್ತೀರಾ? ಇವಾಗ ಸ್ವಲ್ಪ ಮುಚ್ಚಿಡ್ತೀನಿ. ಅದು ನೀರೆಲ್ಲ ಆರ್ಬೇಕು. ಬೆಂದು ನೀರು ಬಿಟ್ಕೊಂಡಿದ್ರೆ ನೀರು ಆರೋ ತನಕ ಇಲ್ಲಿ ಹಾಕಿ. ಈಗ ಮುಚ್ಚಿ ತೆಗಿತಿದ್ದೀನಿ. ಬೆಂದಿದೆ, ನೀರೆಲ್ಲ ಆರೋಗಿದೆ. ಹೀಗೆ ನೀರು ಪೂರ್ತಿ ಆಗಿದೆ. ಅಷ್ಟು ಒಂದು ಸ್ಟಿಮ್ಮಿಂಗ್ ಮಾಡಿ ಕೊತ್ತಂಬರಿ ದಂಟು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಕೊಬ್ಬರಿನೂ ಹೆಚ್ಚಿದ ಕೊಬ್ಬರಿನೂ ಹಾಕ್ತಿದ್ದೀನಿ. ಹಸಿಕಾಯಿನಾರು ಹಾಕ್ಬೋದು, ಒಣ ಕೊಬ್ಬರಿನಾರು ಹಾಕ್ಬೋದು. ಅದೇ ನೀವು ಹಸಿಕಾಯಿನೇ ಹಂಗೆ ಹೆಚ್ಚಾಕಿದ್ದೀರಿ? ಹಸಿಕಾಯಿನೇ ಹೆಚ್ಚಾಕಿದ್ದೀನಿ. ಕೆಲವು ಸರಿ ಗಟ್ಟಿ ಇರುತ್ತಲ್ಲ ಕಾಯಿ, ಕರೆಕ್ಟಾಗಿ ಬಿಟ್ಕೊಂಡಿರುತ್ತಲ್ಲ, ಬಿಟ್ಕೊಂಡಿತ್ತು, ಅದಕ್ಕೆ ತುರಿಯಕ್ಕಾಗಲ್ಲ. ಈಗ ಸಿಮ್ಮಿಗೆ ಇಟ್ಕೊಂಡು ಚೂರು ಮಿಕ್ಸ್ ಮಾಡ್ತೀರಲ್ಲ, ಬಾಡಿಸ್ಬಿಟ್ರೆ ಸಾಕು. ಅದನ್ನ ಆಫ್ ಮಾಡ್ಬೋದು. ಸ್ಟವ್ ಆಫ್ ಮಾಡ್ತೀನಿ. ಉಪ್ಪು ಎಲ್ಲ ಹಾಕಿದ್ರೆ ಈಗ ಇದಿಷ್ಟು ರೆಡಿ ಆಯ್ತು. ತಣ್ಣಗಾದ್ಮೇಲೆ ರುಬ್ಬಿದ್ರೆ ಆಯ್ತು, ಚಟ್ನಿ ರೆಡಿ. ಚಟ್ನಿ ಹೊಡೆದಿದ್ದು ಆರಿದೆ, ಫುಲ್ ತಣ್ಣಕ್ಕಾಗಿದೆ. ಈಗ ಮಿಕ್ಸಿಗೆ ಹಾಕಿ ರುಬ್ಬಿ ಒಂದು ಒಗ್ಗರಣೆ ಹಾಕಿದ್ರೆ ಆಯ್ತು, ಚಟ್ನಿ ರೆಡಿ ಆಗುತ್ತೆ. ಈಗ ಅದಕ್ಕೆ ನೀರು ಹಾಕೋದು ಬೇಡಲ್ಲ? ನೀರು ಬೇಕಾಗಲ್ಲ. ಟೊಮೊಟೊ ಕಾಯಲ್ಲಿ ನೀರಿನ ಅಂಶ ಇರುತ್ತಲ್ಲ? ಇರುತ್ತೆ. ಸ್ವಲ್ಪ ನೈಸಾಗಿ ರುಬ್ತೀರಾ? ಹೌದು, ನೈಸ್ ರುಬ್ಬಬೇಕು. ಇಷ್ಟಾಗಬೇಕು ನೋಡಿ. ನೀರು ಹಾಕ್ಬಾರ್ದು, ಹಾಗೆ ಚಂದ ಸಾಕಾಗುತ್ತೆ. ಸಾಕಾಗುತ್ತೆ. ಇಷ್ಟು ನೈಸು ರುಬ್ಬಿದ್ದಾರೆ ಅಂತ, ಇಷ್ಟು ಗಟ್ಟಿ ಇದೆ, ಸಾಕು. ನೀರೇ ಬೇಡ, ಯಾಕಂದ್ರೆ ಟೊಮೊಟೊ ಕಾಯಿ ಬೇಯಿಸಿರ್ತೀವಲ್ಲ, ಅದ್ರ ನೀರೇ ಸಾಕಾಗುತ್ತೆ. ದಂಟು ಶುಂಠಿ ಪರಿಮಳ ತುಂಬ ಚೆನ್ನಾಗಿದೆ. ನನಗೆ ಟೇಸ್ಟ್ ನೋಡಿದ್ನಲ್ಲ. ಈಗ ಮಿಕ್ಸಿ ಜಾರಿಗೆ ನೀರು ಹಾಕೋದು ಬೇಡಲ್ಲ? ಬೇಕಾದ್ರೆ ಹಾಕೋಬಹುದು. ಬೇಡ ಅಲ್ವಾ? ನೀರು ಮುಡಿಸ್ತಾ ಇದ್ರೆ 1-2 ದಿನ ಇರುತ್ತೆ. ಹೌದು. ಈಗ ಚಟ್ನಿಗೆ ಒಂದು ಒಳ್ಳೆ ಒಗ್ಗರಣೆ ಮಾಡ್ಬಿಡ್ತೀರಾ? ಕೊಬ್ಬರಿ ಎಣ್ಣೆ ಹಾಕಿ. ನಮಗೆಲ್ಲ ಅಡುಗೆ ಆದ್ಮೇಲೆ ಒಗ್ಗರಣೆನೇ ಮೇಯ್ನು. ಒಗ್ಗರಣೆ ಕಾಳಿಗೆ ಸಾಸಿವೆ ಕಾಳು ಕಾಣ್ತಾ ಇರ್ಬೇಕು ಅಲ್ವಾ? ಹಂಗಾದ್ರೆ ಅಡುಗೆ ಪೂರ್ತಿ ಆಯ್ತು ಅಂತ. ಹೌದು. ಇವತ್ತು ಒಗ್ಗರಣೆಗೆ ನೀವು ಏನು ಹಾಕ್ತೀರಿ ಚಟ್ನಿಗೆ? ಒಗ್ಗರಣೆಗೆ ಸಾಸಿವೆ ಕಾಳು, ಒಂದು 4 ಜೀರಿಗೆ ಹಾಕ್ತೀರಾ? ಜೀರಿಗೆ ಹಾಕ್ತೀವಿ. ಹೌದಾ? ಜೀರಿಗೆ ಪರಿಮಳ. ಜೀರಿಗೆ ಪರಿಮಳ ಎಷ್ಟು? 1/4 ಚಮಚ ಹಾಕಿದ್ರೆ ಜೀರಿಗೆ? 1/4 ಚಮಚ, ಅರ್ಧ ಚಮಚ. ಈಗ ಅದಕ್ಕೆ ಹಿಂಗೇನು ಬೇಡ ಅಲ್ಲ? ಹಿಂಗೆ ಬೇಡ, ಹಿಂಗೆ ಅದಕ್ಕೆ ಹಾಕಿ ಚಟ್ನಿಗೆ ಹಾಕಿ ಸೈ ಅಂತಿದೆ ನೋಡಿ ಅಲ್ಲ? ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಈರುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕಲ್ಲ, ಏನಿಲ್ಲ, ಶುಂಠಿ ಹಾಕಿದ್ರೆ ನೀವು.
ಟೊಮೊಟೊಕಾಯಿ ಚಟ್ನಿ ಮಾಡಿದಿರಿ, ಒಗ್ಗರಣೆ ತೇಲ್ತಾ ಇದೆ, ಹೇಳ್ತಿದೆ. ಹಾಂ ಶುಂಠಿದೆ ಪರಿಮಳ, ಮತ್ತೆ ಕೊತ್ತಂಬರಿ ದಂಟು ಹಾಕಿದೆ ನೋಡಿ. ಅದು ಸಾಮಾನ್ಯ ಚಟ್ನಿಗೆ ಹಾಕ್ತೀನಿ ನಾನು. ಇದು ನಿಮ್ದು ರೆಸಿಪಿನಾ? ಇದು ನಂದೇ. ಓ ಹಂಗಾರೆ ನೀವು ಭಾಳ ರೆಸಿಪಿ ಮಾಡಿದ್ದೀರಿ. ಅದನ್ನೇ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಮಾಡಿದ್ರೆ ಆಯ್ತು. ಎಲ್ಲಾರ ಮನೆ ಅಡುಗೆ ಮನೆನೂ ಇದೆ ಅಲ್ಲ, ನಮ್ಮದೇ ಒಂದು ರೆಸಿಪಿ ಮಾಡೋದು ನಾವು. ಅದೊಂದು ರುಚಿನೂ ಬರುತ್ತೆ, ಡಿಫ್ರೆಂಟ್ ಇರುತ್ತೆ. ಕೆಲವುದೆಲ್ಲ ರುಚಿ ಕೊಡುತ್ತೆ, ಬೇಡ ಅಂದ್ರೆ ಬಿಟ್ರೆ ಆಯ್ತು. ಇದು ಅನ್ನಕ್ಕೆ ಕಲ್ಸ್ಕೊಂಬೋದಾ? ಅನ್ನಕ್ಕೆ ಕಲ್ಸಕ್ ಬರುತ್ತೆ, ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಯಾವ್ದಕ್ಕೆ ಬೇಕಾದ್ರೂ ಹಾಕೋ. ಎಲ್ಲದಕ್ಕೂ ಟೇಸ್ಟ್. ಟೇಸ್ಟ್. ನಾನೀಗ ರುಚಿ ನೋಡಿದೆ, ನಂಗೆ ತುಂಬ ಚೆನ್ನಾಗಿ ಅನಿಸ್ತು. ನಂಗೆ ಆ ಶುಂಠಿ ಫ್ಲೇವರ್, ಆಮೇಲೆ ಇದು ಕೊತ್ತಂಬರಿ ಸೊಪ್ಪಿನ ದಂಟು. ಕೊತ್ತಂಬರಿ ಸೊಪ್ಪು ಹಾಕೋದಕ್ಕಿಂತ ದಂಟು ಇನ್ನೂ ಟೇಸ್ಟ್ ಅಲ್ಲ, ರುಬ್ತೀವಲ್ಲ, ತುಂಬಾ ಪರಿಮಳ ಅದು. ಅದೇ ತುಂಬ ಚೆನ್ನಾಗಿದೆ. ಮಾತ್ರ ಇಡ್ಲಿಗೆ ಹಂಚ್ಕೊಳ್ಳೋಕೆ ತುಂಬ ಚೆನ್ನಾಗಾಗ್ಬೋದು ಇಡ್ಲಿಗೆ ಚೆನ್ನಾಗಿ ಅಲ್ಲ. ಮತ್ತು ಚಟ್ನಿನೂ ಗಟ್ಟಿ ಇದೆ ನೋಡಿ, ನೀರು ಹಾಕಿಲ್ಲಲ್ಲ, ಹಾಗಾಗಿ ಒಂದು 2 ದಿನ ಇಡಕ್ಕೂ ಬರುತ್ತೆ. ಒಳ್ಳೆ ರೆಸಿಪಿ ತೋರಿಸಿದಿರಿ. ನೆಕ್ಸ್ಟ್ ಇನ್ನೂ ಹೀಗೆ ನೀವು ಏನೇನು ಕಂಡುಹಿಡಿದಿರೋ ಅದೆಲ್ಲ ರೆಸಿಪಿ ತೋರಿಸಿ ಆಯ್ತಾ? ಇನ್ನು ಹೊಸ ಸ್ವಲ್ಪ ಕಂಡುಹಿಡಿತಾ ಬನ್ನಿ ಆಯ್ತಾ? ನೋಡಿದ್ರಲ್ಲ ರುಚಿ ರುಚಿಯಾದ ಟೊಮೊಟೊಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.